ನಾವು ಸ್ವಲ್ಪ ಕೈ ಕೇಳ್ಕೊಂಡು ಇವತ್ತಿನ ದಿನ ಅವ್ರು ತೋರಿಸಿರೋಂಥ ಅಹಂಕಾರಕ್ಕೆ ಅವ್ರು ಮಾಡಿರೋಂಥ ಕೆಲಸಕ್ಕೆ ಜನ ನೀವು ತೋರಿಸ್ಕೊಟ್ರಿ 1 ಲಕ್ಷ ಓಟಲ್ಲಿ ಗೆಲ್ತೀನಿ ಅನ್ನೋನ್ನ ಮಾರ್ಜಿನಲ್ಲಿ ತಗೊಂಡು ಬಂದು ನಿಲ್ಸಿರೋದು ನೀವು. ಇವತ್ತು ನಮ್ಮ ಸಹೋದರಿ ಕುಸುಮಾ ಅವರು ಯಾವ ಮಟ್ಟಕ್ಕೆ ಹೋರಾಟ ಮಾಡೋದು ಅಂತ ಹೇಳಿದ್ರೆ, ಯಾರು ಮನಸ್ಸಲ್ಲಿ ಕುಗ್ಬೇಡಿ, ನೀವು ಸೋತಿಲ್ಲ. ಲೆಕ್ಕಾಚಾರ 1 2 3 2 4 ಬಂದಿವಲ್ಲ, ಲೆಕ್ಕಾಚಾರದಲ್ಲಿ ಮುನಿರತ್ನ ಗೆದ್ದವನೆ. ಜನರ ಮನಸ್ಸಲ್ಲಿ ನೀವು ಗೆದ್ದಿದ್ದೀರ. ಹಾಗಾಗಿ ಈ ವಿಚಾರ ಎಲೆಕ್ಷನ್ ಟೈಮಲ್ಲಿ ನಾವು ಮುನಿರತ್ನ ಕೇಳಿದ್ವಿ, ಸರ್ ನಮ್ಗೆ ಜನಗಳು ಮುಖ ತೋರ್ಸಕ್ಕೆ ಹೆದರಿಕೆ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಹೆಂಗೆ ನಾವು ಎಲೆಕ್ಷನ್ ಹೋಗೋದು ಅಂತ. ಆವಾಗ ಸ್ವಲ್ಪ ಮಂತ್ರ ಇಟ್ಕೊಂಡಿದ್ವಿ. ಕೆಲವೊಂದು ಕಾರ್ಪೊರೇಟ್ಗಳು ಕರೆಸಿ ಎದುರಿಸೋದು, ನಿಂದು ಈಸ್ಟ್ ಬೆಂಗಾಲ್ ಪಿಕ್ಚರ್ ತೆಗೆದಿದ್ದೀನಿ. ಕಾರ್ಪೊರೇಟ್ಗಳನ್ನ ಕರೆಸಿ ಆ ಫಿಲಂ ಪ್ರೊಡ್ಯೂಸರ್ ಅಲ್ಲ, ಒಬ್ಬೊಬ್ಬರನ್ನೇ ಕರೆದು ಈಸ್ಟ್ ಬೆಂಗಾಲ್ ಪಿಕ್ಚರ್ ನೀವು ತೆಗೆದಿದ್ದೀನಿ, ಬೀದಿಯಲ್ಲಿ ಬಿಡ್ಬೇಕಾದ್ರೆ ನನ್ನ ಜೊತೆ ಕೆಲಸ ಮಾಡ್ತೀಯ ಅಂತ ಒಬ್ಬೊಬ್ಬರಿಗೆ ಎದುರಿಸಿದಾಗ ಏನ್ ಮಾಡ್ತಾರೆ, ಯಾರು ಒಂದೇ ಎಲ್ಲರೂ ಅಲ್ಲ. ಈಗೇನು ನಾವು ಸೇರ್ಪಡೆ ಆಗಿದ್ದೀವಿ, ಯಾರು ಯಾವ ಹಂಗದಲ್ಲಿ ಸಿಗ್ಲಿಲ್ಲ, ಆ ಥರ ಎದುರ್ತಾ ಇದ್ರು. ಅವ್ರು ಗೊತ್ತಾಯ್ತು ನಮ್ಮ ಶಾಸಕರು ನಿಜವಾದ ಕೆಲಸ ಮಾಡಿದ್ಬಿಟ್ಟು ಫಿಲಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಅದನ್ನ ಬಿಟ್ಟು ಎಲ್ಲ ಜನಗಳನ್ನ ಎದುರಿಸಕ್ಕೆ ಈಸ್ಟ್ ಬೆಂಗಾಲ್ ಪಿಕ್ಚರ್ಸ್ ಪರ್ಸನಲ್ ಆಗಿ ತಗೊಂತಾರೆ ಅಂತ. ಅದಕ್ಕೆ ಒಂದು 2-3 ಸ್ಟುಡಿಯೋ ಸೆಟಪ್ ಮಾಡಿಕ್ಕಿದ್ರು. ಇಲ್ಲಿ JP ಪಾರ್ಕ್ ಒಂದು ಸ್ಟುಡಿಯೋ, ವಿದ್ಯಾನಗರದಲ್ಲಿ ಒಂದು ಸ್ಟುಡಿಯೋ. ಯಾರಾದ್ರೂ ಅವ್ರಿಗೆ ಏನಾದ್ರು ಡೌಟ್ ಬಂದ್ರೆ ಹೆಣ್ಮಕ್ಳನ್ನ ಅವ್ರು ಸವಾಸ ಮಾಡಿಸಿ, ಫೋನಲ್ಲಿ ಡ್ರಾಪ್ ಮಾಡಿಸಿ, ಹನಿ ಡ್ರಾಪ್ ಮಾಡಿಸೋದು, ಇಂಥವ್ ಕೆಲಸಗಳು. ಆವಾಗ ನಾನು ಯೋಚನೆ ಮಾಡಿದೆ, ಮುನಿರತ್ನ ಅವರು ಫಸ್ಟ್ ಸಿನಿಮಾ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಆಂಟಿ ಪ್ರಿನ್ಸ್. ಆ ಪಿಕ್ಚರ್ ಫಸ್ಟ್ ಪ್ರೊಡ್ಯೂಸರ್ ಮಾಡಿದ್ರು ಆಂಟಿ ಪ್ರಿನ್ಸ್ ಅಂತ ಹೇಳಿದ್ರು. ಅವ್ರು ಮಿನಿಸ್ಟರ್ ಆದ್ಮೇಲೆ ನಾನು ಕಂಡಿದ್ದು, ಯಾವಾಗಾದ್ರೂ ಅವ್ರು ಮಿನಿಸ್ಟರ್ ಚೇಂಬರ್ ಹೋಗ್ಲಿ 4 ಗಂಟೆ ಕೂತಿರೋ. ಇದವ್ರು ಮಾಡಿದ ಕೆಲಸ. ಮಿನಿಸ್ಟರ್ ಅಂತ ಹೇಳಿದ್ರೆ ನಾವು 6 ಕೋಟಿ ಕನ್ನಡಿಗರಿದ್ದೀವಿ, ನಾವು 6-7 ಕೋಟಿ ಜನ ಜನಸಂಖ್ಯೆ ಇದೆ. ಒಂದೇ ಒಂದು ದಿನ ಅವ್ರಿಗೆ 365 ದಿನ ದುಡಿದ್ರು ನಮ್ಮ ಟೈಮ್ ಸಾಗಲ್ಲ ಒಬ್ಬ ಮಿನಿಸ್ಟರ್ ಅಂತ ಹೇಳಿದ್ಮೇಲೆ. ಅಷ್ಟು ಕೆಲಸ ಇರ್ತವೆ ನಮ್ಗೆ. ಹಾಗಾಗಿ ನಾವು ಇವ್ರನ್ನ ಕಂಡಾಗ ಯಾವಾಗ ಹೋಗ್ಲಿ ವಿಧಾನಸೌಧದಲ್ಲಿ 4-5 ಆಂಟಿಗಳಿರೋರು, ಇಲ್ಲೊಂದು ಆಫೀಸ್ ಐತೆ, ಅಲ್ಲೊಂದು 2-3 ಬಿದ್ದಿರೋರು, ಅಲ್ಲಿ ಗಾರ್ಡನ್ಸ್ ಕಾಲೇಜ್ ಒಂದು ಆಫೀಸ್ ಐತೆ, ಅವ್ರ ಮುಖ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ನಾವು ಈಚೆ ಬರೋದು, ಏನು ಕೇಳಂಗಿಲ್ಲ, ಮಾಡಂಗಿಲ್ಲ. ಇದೇ ಅವ್ರು 3 ವರ್ಷದ ಮಾಡಿದಂಥ ಅಭಿವೃದ್ಧಿ. ಹಾಗಾಗಿ ಇದು ವಿಚಾರಗಳೆಲ್ಲ ತಿಳಿದು ನಾವು ಸಿಕ್ಕಾಪಟ್ಟೆ ಬೇಸತ್ತೋಗಿದ್ವಿ. ಲಾಸ್ಟಲ್ಲಿ ನಮ್ಗೆ ಹೇಳಿದ್ರು, ಬೇರೆ ಏನಾದ್ರು ಕ್ಯಾನ್ಸಲ್ ಮಾಡಿದೆ ಅಂದ್ರೆ ಅವ್ರಿಗೊಂದು ಪಿಕ್ಚರ್ ಐತೆ ಅಂತ. ನಾನೇ ಯೋಚನೆ ಮಾಡಿದೆ, ನಾನು ಯಾವಾಗ ಆಫ್ ಮಾಡಿದ್ದೀನಿ, ಯಾವ ಫಿಲಮಲ್ಲಿ ಆಕ್ಟ್ ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ ಅಂತ. ಏನಕ್ಕೂ ಡೌಟ್ ಬಿದ್ದು ನಮ್ಮ ಮನೇಲಿ ಹೇಳಿದೆ, ಮುನಿರತ್ನ ಎಲ್ಲಾರು ಒಂದು ಚಿಕ್ಕದು ಯಾವ್ದೊಂದು ಪಿಕ್ಚರ್, ಬಿಗ್ ಪಿಕ್ಚರ್ ತೆಗಿತಾರಂತೆ. ನಂದು ಐತೆ ಅಂತ ಮೋಸ್ಟ್ಲಿ ಅವಾಗ ಏನೋ ಅಡ್ವರ್ಟೈಸ್ ಮಾಡ್ತಾರಲ್ಲ, ಕಂಪ್ಯೂಟರ್ ಸೆಂಟರ್ ಮುಖ ಎತ್ಬಿಟ್ಟು ಎಡಿಟ್ ಮಾಡಿ ಕಂಪ್ಯೂಟರ್ ಡಿಸೈನ್ ಮಾಡಿ ಏನೋ ಬಿಟ್ಟಿರ್ತಾರೆ, ಏನೋ ಗೊತ್ತಿಲ್ಲ, ಹಂಗೆಲ್ಲ ತೋರಿಸ್ಬಿಟ್ಟಿದ್ದೀನಿ ನಂಬಿಕೆ ಅಂತ. ನಮ್ಮ ಮನೆಯವ್ರು ಹೇಳಿದ್ರು, ನಿಜವಾಗಿ ನೀವೇನಾದ್ರು ಮಾಡಿದ್ದೀಯ ಅಂತ. ಆನೆ ಮಾಡಿ ಎರಡೇ ಮಾಡಲಿಲ್ಲ ಅಂತ. ಆದ್ರೂ ನಮ್ಮ ಹೆಂಗಸರು ಒಂದು ಮಾತು ಹೇಳಿದ್ರು, ಗಂಡಸರು ನಮ್ಮಂಗಿಲ್ಲ, ಅಕಸ್ಮಾತ್ ಏನಾದ್ರು ಹಾಕಿದ್ರು ಮುಂದಿನ ಪಿಕ್ಚರ್ ಕಾಲ್ ಶೀಟ್ ಕೊಡಬೇಡ ಅಂದ್ರು. ಮುಂದಿನ ಸೀನ್ ಕಾಲ್ ಶೀಟ್ ಕೊಡ್ಬೇಡ, ಈ ಒಂದೇ ಪಿಕ್ಚರ್ ಇರ್ಲಿ ಅಂತ. ದಯವಿಟ್ಟು ತಾಯಿ ನಾನು ಒಂದು ಪಿಕ್ಚರ್ ಆಕ್ಟ್ ಮಾಡಲಿಲ್ಲ, ಏನೋ ಎಡಿಟ್ ಏನೋ ಮಾಡಿದ್ರೆ ಇದು ಕ್ಷಮಿಸು ಅಂತ. ಈ ರೀತಿಯಲ್ಲಿ ಎದುರಿಸೋದು, ಯಾರನ್ನ ಲೀಡರ್ಗಳನ್ನ ಎದುರಿಸೋದು. ಮತ್ತೆ ಕಾರ್ಯಕರ್ತರು ಕತೆ ತಿಳ್ಕೊಳ್ರಿ, ಯಾರಾದ್ರೂ ಯಾವ್ದಾದ್ರೂ ಒಂದು ಬಾಟ ಹಿಡ್ದ ಅಂದ್ರೆ ಪೊಲೀಸರನ್ನ ಎದುರಿಸ್ತಾರೆ. ಪಾಪ ಪೊಲೀಸರು ಏನು ತಪ್ಪಿಲ್ಲ, ಯಾರೋ ಒಬ್ಬರನ್ನ ಕಲ್ಸಿ ಹೊಡೆದ ಅಂತ ಸರ್ಟ್ ಹಾಡ್ಕೊಳ್ಳೋದು, ನಾವು ಕಂಪ್ಲೇಂಟ್ ಕೊಡ್ಸೋದು. ಪೊಲೀಸರು ಮುಖ ನೋಡ್ತಾರೆ, ಅವ್ರು ಗೊತ್ತು ಸತ್ಯ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ಇದರ ನಮ್ಮ ನಂಜುಟಪ್ಪ ಅವರು ಹೇಳಿದಂಗೆ 100,000 ಕೇಸು 1,000 ಕೇಸ್ ಕಾರ್ಯಕರ್ತರ ಮೇಲೆ ಬಿದ್ದಿದೆ. ಆದ್ರೆ ನೀವು ತಿಳ್ಕೊಳ್ಳಿ, ಇವತ್ತು
ಏನ್ ಜಾಯಿನ್ ಆಗ್ತಾ ಇದ್ದ ನಾವು ಯಾವ ಕಾರ್ಪೊರೇಟರ್ಗಳು ಇದಕ್ಕೆ ನಾವು ಸಹಕಾರ ಮಾಡಲಿಲ್ಲ. ಯಾರು ಬಂದಿಲ್ಲ ಅವ್ರಿಗೆ ಸಹಕಾರ ಮಾಡಿದ್ದಾರೆ. ನಾವು ಅಂತ ಅನಾಚಾರಕ್ಕೆ ಯಾರು ಸಹಕಾರ ಮಾಡಲಿಲ್ಲ. ಇಂಥ ಕಿಡಿಗೇಡಿ ಕೆಲಸ ಏನೇನು ಹಗರಣಗಳು ಮಾಡಿರುವಂಥದ್ದು ಇದನ್ನೆಲ್ಲ ಮನಸ್ಸು